ನೀವು ಸಿಂಹರಾಶಿಯವರಾಗಿದ್ದು ನಿಮ್ಮ ಆರೋಗ್ಯದ ಬಗ್ಗೆ ನೀವೇನಾದರೂ ಚಿಂತಾಕ್ರಾಂತರಾಗಿದ್ದರೆ ಇತ್ತೀಚೆಗೆ ವಿವಾಹಿತ ಸಿಂಹರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದರೆ ಇತ್ತೀಚೆಗೆ ದುಡ್ಡಿನ ಹಣಕಾಸಿನ ವಿಚಾರವಾಗಿ ಸಿಂಹರಾಶಿಯವರ ಕೌಟುಂಬಿಕ ವಿಚಾರವಾಗಿ ಕುಟುಂಬ ಕಲಹಗಳ ವಿಚಾರವಾಗಿ ಒಂದು ಸ್ವಲ್ಪ ಸಮಸ್ಯೆಗಳು ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೇ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅತ್ಯಂತ ಪ್ರಮುಖವಾದಂತಹ ವಿಚಾರದೊಂದಿಗೆ ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದಿರ್ತೇನೆ, ವಿಡಿಯೋ ಮಾಡ್ತಾ ಇದ್ದೇನೆ. ನೀವು ಸಿಂಹರಾಶಿಯವರಾಗಿದ್ದು ನಿಮ್ಮ ಆರೋಗ್ಯದ ಬಗ್ಗೆ ನೀವೇನಾದರೂ ಚಿಂತಾಕ್ರಾಂತರಾಗಿದ್ದರೆ ಇತ್ತೀಚೆಗೆ ಯಾಕೋ ನನ್ನ ಆರೋಗ್ಯ ಸ್ವಲ್ಪ ಕೈ ಕೊಡ್ತಾ ಇದೆ, ಮೊದಲಿನ ಥರ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ, ಇಲ್ಲ ಈ ಸದ್ಯಕ್ಕೆ ಹಂಗೇನು ಅನಿಸ್ಲಿಲ್ಲ ಅಂದರೆ ಸದ್ಯ ದಿವಸದಲ್ಲೇ ಅನ್ಸುತ್ತೆ ಅಂತ ಅರ್ಥ. ಯಾಕೆ ಅಂತಂದ್ರೆ ಹೇಳ್ತೇನೆ, ರೀಸನ್ ಇದೆ ಅದಕ್ಕೆ. ಅಷ್ಟೇ ಅಲ್ಲದೆ ವಿವಾಹಿತ ಸ್ತ್ರೀಯರು ಅಂದ್ರೆ ವಿವಾಹಿತ ಸಿಂಹರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಚಿಂತಾಕ್ರಾಂತರಾಗಿದ್ರೆ ಇತ್ತೀಚೆಗೆ, ಇಲ್ಲ ಅಂದ್ರೆ ಸದ್ಯದಲ್ಲೇ ಆಗುವ ಸಾಧ್ಯತೆ ಇರ್ತದೆ. ಇಲ್ಲ ಅಂದ್ರೆ ಸಿಂಹರಾಶಿಯವರ ದುಡ್ಡಿನ ಹಣಕಾಸಿನ ವಿಚಾರವಾಗಿ ಸಿಂಹರಾಶಿಯವರ ಕೌಟುಂಬಿಕ ವಿಚಾರವಾಗಿ ಕುಟುಂಬ ಕಲಹಗಳ ವಿಚಾರವಾಗಿ ಒಂದು ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ನೀವು ಯೋಚನೆ ಮಾಡುವಂತಹ ಅದರನ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರತಕ್ಕಂಥ ವಿಚಾರಗಳು ಬರುವ ಸಾಧ್ಯತೆ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರ ಮಹಾಚಂದ್ರಗ್ರಹಣ, ಹುಣ್ಣಿಮೆ ದಿವಸ. ಆ ಮಹಾಚಂದ್ರಗ್ರಹಣ 2024ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಇದು. ಇನ್ನು 2024ನೇ ಇಸವಿ ನಂತರ ಚಂದ್ರಗ್ರಹಣ ಇಲ್ಲ, ಆಯ್ತಾ? ಸೊ 24ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಸಿಂಹರಾಶಿಯವರಿಗೆ ಒಂದು ಅಶುಭ ಫಲವನ್ನ ಕೊಡ್ತಾ ಇದೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ 8ನೇ ರಾಶಿ ಅಂದ್ರೆ ಮೀನ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಮೀನ ರಾಶಿಯಲ್ಲಿ ಚಂದ್ರಗ್ರಹಣ ಅಂದ್ರೆ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಅಂತ ಆಗ್ತದೆ. ಸೊ 8ನೇ ರಾಶಿಯಲ್ಲಿ ಗ್ರಹಣ ಅಂದಾಗ ಅದು ನಿಮಗೆ ಅಶುಭ ಫಲವನ್ನ ಕೊಡ್ತಾ ಇದೆ. ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಆಚರಣೆ ಇಲ್ಲ. ಯಾಕೆ ಅಂದ್ರೆ ಭಾರತದಲ್ಲಿ ಗೋಚಾರ ಇಲ್ಲ. ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅನ್ನತಕ್ಕಂಥ ವಿಚಾರಗಳೆಲ್ಲ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದೇನೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ವಿಡಿಯೋನ ಹಾಕಿರ್ತೇನೆ, ದಯವಿಟ್ಟು ಲಿಂಕ್ ಕೊಟ್ಟಿರ್ತೇನೆ, ನೋಡಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ, ಯಾವ ಯಾವ ದೇಶದಲ್ಲಿ ಆಗ್ತಾ ಇದೆ ಅಂತ. ನಿಮಗೆ ಸುಲಭವಾಗಿ ಹೇಳಬೇಕು ಅಂದ್ರೆ ಅವತ್ತಿನ ದಿವಸ ಬೆಳಗ್ಗೆ ಒಂದು 6:30 ಹಿಂಗೆ ಶುರುವಾಗುವ ಗ್ರಹಣ ನಿಮಗೆ 10:30-11 ಗಂಟೆ ತನಕ, ಇನ್ ಬಿಟ್ವೀನ್ ಒಂದು 4-5 ಗಂಟೆಗಳ ಕಾಲ, ನಿಮಗೊಂದು 4 ಗಂಟೆಗಳ ಕಾಲ ಸತತವಾಗಿ ಈ ಗ್ರಹಣ ಸಂಭವಿಸಲಿದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಆದ್ರಿಂದ ನಮಗೆ ಭಾರತದಲ್ಲಿರುವ ನಾವು ಯಾರೂ ಸಹ ಇದನ್ನ ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ಆಚರಣೆ ಇಲ್ಲ ಅಂದ ತಕ್ಷಣ ಫಲ ಇಲ್ಲ ಅಂತ ಅಲ್ಲ, ಅರ್ಥ ಬರಲ್ಲ. ನಿಮಗೆ ಅಮೆರಿಕಾದಲ್ಲಿ ಎಲೆಕ್ಷನ್ ಬಂತು, ಅಮೆರಿಕಾದಲ್ಲಿ ರಿಸೆಷನ್ ಆಯಿತು, ಅಮೆರಿಕಾದಲ್ಲಿ ಯುದ್ಧವಾಯಿತು, ಅಮೆರಿಕಾದಲ್ಲಿ ಏನೋ ಆಯಿತು ಅಂದ್ರೆ ನಮ್ಮ ಇಲ್ಲಿಯ ಆರ್ಥಿಕತೆ ಕೂಡ ಹಿಂಗೆ ಅಲ್ಗಾಡತ್ತೆ. ನಮ್ಮದಲ್ಲ, ಇಡೀ ಪ್ರಪಂಚದ ಆರ್ಥಿಕತೆ ಹಿಂಗೆ ಅಲ್ಗಾಡತ್ತೆ ಅಲ್ವಾ? ಸೊ ಇವಾಗ ಯುಕ್ರೇನ್ ರಷ್ಯಾಗಳ ಏನೋ ಯುದ್ಧ ಹಾಕೊಂಡ್ರೆ ಪ್ರತಿಯೊಬ್ಬರಿಗೂ ಪಾಸಿಟಿವ್ ಆರ್ ನೆಗೆಟಿವ್, ನಮ್ಗೊಂದಿಷ್ಟು ಪಾಸಿಟಿವ್ ಆಗಿದೆ, ಒಂದಿಷ್ಟು ನೆಗೆಟಿವ್ ಕೂಡ ಆಗಿದೆ. ಸೊ ಅದರಿಂದ ಸಂಬಂಧವಿಲ್ಲದ ದೂರದ ದೇಶಗಳಲ್ಲಿ ಸಮಸ್ಯೆ ಆದರೂ ಸಹ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ನಮಗಿದ್ದೇ ಇರುತ್ತೆ. ಅದೇ ತರ ಈ ಚಂದ್ರಗ್ರಹಣವೂ ಅಷ್ಟೇ, ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ ಅಂದ್ರೂ ಸಹ ಅದರ ಪ್ರಭಾವ ನಾವೆಲ್ಲರೂ ಸಹ ಅನುಭವಿಸ್ಬೇಕಾಗತ್ತೆ. ಸೊ ಆದ್ರಿಂದ ಬೆಟರ್ ಏನು, ಶುಭವಿದೆಯಾ ಅಶುಭವಿದೆಯಾ ಮಿಶ್ರ ಇದೆಯಾ ನೋಡಿಕೊಂಡು, ಅಶುಭ ಫಲ ಇದ್ರೆ ತಕ್ಷಣ ಅದಕ್ಕೆ ಏನ್ ಬೇಕು ಪರಿಹಾರಗಳನ್ನ ಮಾಡಿಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆ ಆಗ್ತದೆ. ಹೆದರ್ಕೊಂಡಿರ್ತಕ್ಕಂಥದ್ದಾಗಿರಬಹುದು, ಅಸಡ್ಡೆ ಮಾಡ್ತಕ್ಕಂಥದ್ದಾಗಿರಬಹುದು, ದಡ್ಡತನ ಆಗ್ತದೆ. ಸೊ ಬುದ್ಧಿವಂತಿಕೆ ಬೇಕಾ ದಡ್ಡತನ ಬೇಕಾ ನೀವೇ ಚೂಸ್ ಮಾಡ್ಕೋಬಹುದು, ಯಾವ್ದು ಬೇಕು ನಿಮ್ಮ ಆಯ್ಕೆ, ನಿಮಗೆ ಬಿಟ್ಟಿದ್ದು. ನೋಡಿ, ಬಹಳ ಪ್ರಮುಖವಾಗಿ ಸೆಪ್ಟೆಂಬರ್ 18ನೇ ತಾರೀಕೇನು ಮಹಾಚಂದ್ರ ಗ್ರಹಣವಾಗುತ್ತಾ ಇದೆ, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ನಿಮ್ಮ ವ್ಯಯಾಧಿಪತಿಯಾದ ಚಂದ್ರ ಗ್ರಸ್ತನಾಗ್ತಿದ್ದಾನೆ ಅಂತಂದಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಇರತಕ್ಕಂಥದ್ದು ನಿಮ್ಮ ಆರೋಗ್ಯದ ಮೇಲೆ ಆಗಿರ್ತದೆ. ಸಿಂಹರಾಶಿಯವರ ಆರೋಗ್ಯಕ್ಕಿಂತಲೂ ಚಂದ್ರಮ ಮನಸ್ಸು ಜಾತಃ, ಮಾನಸಿಕವಾಗಿ ತುಂಬಾ ಡಿಪ್ರೆಷನ್ಗೆ ಹೊರಟುಬಿಡ್ತೀರ. ಅಂದ್ರೆ ಡಾಕ್ಟರ್ ಹೇಳ್ತಾರೆ ಏನು ಆಗಿಲ್ಲ ರೀ ಅಂತ, ರಿಲೇಟಿವ್ಸ್ ಹೇಳ್ತಾರೆ ಏನಾಗಿಲ್ಲ ನಿನಗೆ ಅಂತ.
ಅಂತ. ಎಲ್ಲರೂ ಬಂದು ಹೇಳ್ತಾರೆ ನಿಮ್ಗೇನಾಗಿಲ್ಲ, ಏನು ಟೆನ್ಷನ್ ಮಾಡ್ಕೊಂಬೇಡಿ ಅಂತ. ಆದರೆ ನಿಮ್ಮ ಮನಸ್ಸು ಮಾತ್ರ ಇಲ್ಲ, ನನಗೇನೋ ಆಗಿದೆ, ನನಗೇನೋ ನನ್ನ ಮೊದಲಿನ ಥರ ಇಲ್ಲ, ನನಗೇನೋ ಆಗಿದೆ, ನೀವೆಲ್ಲ ಮುಚ್ಚಿಡ್ತಾ ಇದ್ದೀರಾ, ನೀವೆಲ್ಲ ಸರಿಯಾಗಿ ಹೇಳ್ತಾ ಇಲ್ಲ, ಹಿಂಗೆ ಯೋಚನೆ ಮಾಡಿ 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 ಡಿಪ್ರೆಷನ್ಗೆ ಹೊಟ್ಟೋಗ್ತೀರಾ ನೀವು. ನಾವು ಎಷ್ಟೇ ನಿಮ್ಮನ್ನು ಡಿಪ್ರೆಷನ್ ಹೊರತರಿ ಟ್ರೈ ಮಾಡಿದ್ರು ಕೂಡ ನೀವೇ ಗುಂಡಿ ತೋಡ್ಕೊಂಡು ನೀವೇ ಬೀಳ್ತಾ ಇರ್ತೀರ ಅದ್ರೊಳಗಡೆ. ಯಾಕೆ ಅಂದರೆ ಮನಃಕಾರಕನಾದ ಚಂದ್ರಗ್ರಹನೇ ಅಷ್ಟಮದಲ್ಲಿ ಗ್ರಸ್ತನಾಗುತ್ತಿದ್ದಾನೆ ರಾಹುಗ್ರಸ್ತ. ಸೊ ಆದ್ದರಿಂದ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಸಿಂಹರಾಶಿಯವರು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸು ಎಷ್ಟು ಕಂಟ್ರೋಲ್ ಇರ್ತದೋ ಅಷ್ಟು ನಿಮಗೆ ಅನುಕೂಲಗಳಾಗತ್ತೆ. ಇಲ್ಲಿ ಮನಸ್ಸು ಕಂಟ್ರೋಲ್ಗೆ ಬರಲ್ಲ, ಯಾಕೆಂದ್ರೆ ಮನಃಕಾರಕನೇ ಗ್ರಸ್ತನಾಗ್ತಿದ್ದಾನೆ. ಆದ್ದರಿಂದ ದೇವತಾರಾಧನೆ, ಗ್ರಹಣ ಶಾಂತಿ, ಅದರ ಒಂದು ಪ್ರಸಾದಗಳ ಧಾರಣೆ ಎಲ್ಲ ನಿಮಗೆ ಅತ್ಯಂತ ಅವಶ್ಯಕ ಸಿಂಹರಾಶಿಯವರಿಗೆ. ಈ ಒಂದು ಸೆಪ್ಟೆಂಬರ್ 18ನೇ ತಾರೀಕು ನಡೆಯುವ ಚಂದ್ರಗ್ರಹಣ ಯಾವ ಯಾವ ವಿಚಾರಗಳು ನಿಮಗೆ ದುಃಖವನ್ನು ಉಂಟು ಮಾಡ್ತದೆ ಅನ್ನುವ ಝಲಕ್ ಈ ವಿಡಿಯೋದ ಆದಿಯಲ್ಲೇ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ತುಂಬಾ ಚಿಂತಾಕ್ರಾಂತರಾಗಿರ್ತೀರ, ಮನಸ್ಸಿಗೆ ಇಡಿಸ್ಕೊಂಡ್ಬಿಡ್ತೀರಾ. ಯಾವುದೋ ಒಂದು ಆರೋಗ್ಯದ ಚಿಕ್ಕ ಪುಟ್ಟ ವಿಚಾರಗಳು ಸಹ ಏನೋ ಆಕಾಶ ಕಳಿಸ್ತಾ ಮೇಲೆ ಬಿತ್ತು ಅನ್ನುವ ಲೆವೆಲ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಅಥವಾ ಅದ್ರ ಬಗ್ಗೆ ಅಲ್ಲ ಅಂದ್ರೆ ವಿವಾಹಿತ ಸಿಂಹರಾಶಿಗ ಸ್ತ್ರೀಯರೇನ್ ಮಾಡ್ತೀರಾ, ನೀವು ಯಜಮಾನರ ಆರೋಗ್ಯ ಬಗ್ಗೆನೇ ಯೋಚನೆ ಮಾಡ್ತಾ ನಮ್ಮ ಯಜಮಾನ ತುಂಬಾ ಚಿಕ್ಕದ ಡಾಕ್ಟರ್ ಏನ್ ತೊಂದರೆ ಇಲ್ಲ ಅಂದ್ರೂ ಕೂಡ ಇಲ್ಲ ನಮ್ಮ ಯಜಮಾನರಿಗೆ ಹುಷಾರಿಲ್ಲ, ಏನೋ ಒಂದು ಯಜಮಾನರ ಬಗ್ಗೆ ತುಂಬಾ ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ದುಡ್ಡಿನ ವಿಚಾರವಾಗಿ ಸಿಂಹರಾಶಿಯವರು, ಯಾಕೆಂದ್ರೆ ವ್ಯಯಾಧಿಪತಿ ಅಷ್ಟಮದಲ್ಲಿ ಗ್ರಸ್ತನಾಗಿ ಪೂರ್ಣ ಗ್ರಸ್ತ ಚಂದ್ರನ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇರ್ತದೆ ಅಂತಂದಾಗ ಎಲ್ಲೋ ಒಂದ್ ಕಡೆ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ಅಥವಾ ಯಾರಿಗೋ ಸಾಲ ಕೊಟ್ಟು ಅಥವಾ ಏನೋ ಒಂದು ರೀತಿಯಲ್ಲಿ ಕೊಟ್ಟಂತಹ ದುಡ್ಡು ಅದು ಲಾಸ್ ಆಯಿತು ಅನ್ನುವ ಕಾರಣಕ್ಕೆ ತುಂಬಾ ದುಃಖಿತರಾಗ್ತೀರಾ ಅಂತ. ಅಯ್ಯೋ ದುಡ್ಡು ಹೋಯ್ತಲ್ಲ, ಎಷ್ಟಾ ದುಡ್ಡಿತ್ತೋ ದುಡ್ಡು ಹೋಯ್ತು ಅಂದ್ರೆ ತುಂಬಾ ಟೆನ್ಷನ್, ದುಃಖ. ಯಾಕೆ? ದುಡ್ಡನ್ನ ಕಳೆದುಕೊಂಡ ದುಃಖ ಇದು ಸಿಂಹರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಈ ಒಂದು ಚಂದ್ರಗ್ರಹಣದಿಂದಾಗಿ. ಕೇವಲ ದುಡ್ಡು ಅಂತಲ್ಲ, ಕುಟುಂಬಸ್ಥರ ಏನೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಜಗಳ ಮಾಡ್ಕೊಂಡು ಮಾತು ಬಿಟ್ಟರು, ಯಾರೋ ಜಗಳ ಮಾಡಿ ಮನೆ ಬಿಟ್ಟು ಹೋದ್ರು, ಈ ಥರದ್ದೆಲ್ಲ ಕೆಲವಿಷ್ಟು ಅಹಿತಕರ ಘಟನೆಗಳಿಂದಾಗೂ ಸಹ ಫ್ಯಾಮಿಲಿ ಬಗ್ಗೆ ಸಹ ತುಂಬ ಮನಸ್ಸಿಗೆ ಬೇಸರ ಆಗುತ್ತೆ. ಅವ್ರು ನಡೆದುಕೊಳ್ಳುವ ವಿಧಾನದ ಬಗ್ಗೆ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ದುಡ್ಡು ಕಳ್ಕೊಂಡಲ್ಲ, ಲಾಸ್ ಮಾಡ್ಕೊಂಡಲ್ಲ, ನನ್ನಿಂದಾಗಿ ದುಡ್ಡು ಹೋಯ್ತಲ್ಲ ಅಥವಾ ನನ್ನ ದುಡ್ಡು ಹೋಯ್ತಲ್ಲ, ಈ ಥರದ ದುಃಖ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೇನೆ, ದಯವಿಟ್ಟು 15-20 ದಿವಸ ಈ ಶೇರ್ ಮಾರ್ಕೆಟ್ ಇಂದ ದೂರ ಇರಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಗಳಿಂದ ದೂರ ಇರಿ. ಗ್ರಹಣ ಮುಗಿದ ಮೇಲೂ ಅಷ್ಟೇ ಕೆಲ ದಿನಗಳು ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ ಇಂದ ಆದಷ್ಟು ದೂರ ಇದ್ರೆ ಒಳ್ಳೆಯದು. ಯಾಕೆಂದ್ರೆ ವ್ಯಯಾಧಿಪತಿ ಗ್ರಸ್ತ ಅಂದಾಗ ಅದು ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇರುತ್ತೆ ಅಂತಂದಾಗ ಸ್ವಲ್ಪ ದುಡ್ಡಿನ ವಿಚಾರವಾಗಿ ಕಳೆದುಕೊಳ್ಳುವ ವಿಚಾರವಾಗಿ ಅಷ್ಟೇ ಅಲ್ಲ, ಏನಾದ್ರು ನಿಮ್ಮ ಆಫೀಸ್ಗಳಲ್ಲಿ ಅಥವಾ ಬಿಸ್ನೆಸ್ ರಿಲೇಟೆಡ್ ಚೆಕ್ಗಳು, ಇಂಪಾರ್ಟೆಂಟ್ ಚೆಕ್ಗಳಿದ್ರೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ರೆ ನೀವು ನಾನು ಇಟ್ಕೊಳ್ತೀನಿ ಅದನ್ನ ಅನ್ನುವ ಜವಾಬ್ದಾರಿಯನ್ನು ತಗೊಳ್ಕೊಳ್ಬೇಡಿ. ಬೇರೆ ಯಾರೋ ಜವಾಬ್ದಾರಿ ತಗೊಳ್ಳಿ, ನೀವು ಜವಾಬ್ದಾರಿ ತಗೋಬೇಡಿ. ತಗೊಂಡ್ರೆ ಕಳೆದು ಹಾಕುವ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಚೆಕ್ ಇತ್ಯಾದಿ ಏನೇ ಇರ್ಬೋದು ಅದನ್ನ ಕಳೆದು ಹಾಕುವ ಸಾಧ್ಯತೆ ಇರ್ತದೆ. ಇಷ್ಟೊತ್ತಿಗೆ ಆಗಲೇ ಶುರುವಾಗ್ಬಿಟ್ಟಿರ್ತದೆ ಸಿಂಹರಾಶಿಯವರಿಗೆ. ಫಾರ್ ಸಪೋಸ್ ಶುರುವಾಗಿಲ್ಲ ಅಂದ್ರೆ ಇನ್ನು ಕೆಲ ದಿನಗಳಲ್ಲೇ ಶುರುವಾಗುವ ಅಥವಾ ಗ್ರಹಣ ಆದಮೇಲೆ ಶುರುವಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. ಇದರ ಸೊಲ್ಯೂಷನ್ ಬೇಕು, ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಗ್ರಹಣ ಶಾಂತಿಯೇ ನಿಮಗೆ ಪರಿಹಾರ ಮಾರ್ಗವಾಗಿರ್ತದೆ, ಚಂದ್ರನ ಆರಾಧನೆಯೇ ನಿಮಗೆ ಪರಿಹಾರ ಮಾರ್ಗವಾಗಿರ್ತದೆ. ಇಲ್ಲಿ ನೀವು ಮನಸ್ಸಿಗೆ ಯಾವುದನ್ನು ತೆಗೆದುಕೊಳ್ಳದೆ ಸದೃಢವಾಗಿ ಸಮತೋಲನವಾದಂತಹ ಮನಸ್ಸು ಮೊದಲು ಮೇಂಟೈನ್ ಮಾಡಬೇಕು. ಫಸ್ಟ್ ಏನೇ ಆದರೂ ಸಹ ಎಲ್ಲ ಸರಿ ಹೋಗುತ್ತೆ, ಇನ್ನೊಂದು ಸ್ವಲ್ಪ ದಿಸ್ ಇಸ್ ಟೈಮ್ ಬೀಯಿಂಗ್ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಫಸ್ಟ್ ನಿಮ್ಮ ಮನಸ್ಸಿಗೆ ತಂದ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ನೀವು ತುಂಬಾ ಚಿಂತೆ ಮಾಡ್ದಂಗೆ ನಿಮ್ಮ ಆರೋಗ್ಯ ತುಂಬಾ ಹೆಚ್ಚು ಕಡಿಮೆ ಆಗುತ್ತೆ. ಶುಗರ್ ಹೆಚ್ಚು ಕಡಿಮೆ ಆಗೋದು, BP ಹೆಚ್ಚು ಕಡಿಮೆ ಆಗೋದು, ಏನೇನೋ ಮಲ್ಟಿಪಲ್ ಒಂದಕ್ಕೊಂದಕ್ಕೆ ಲಿಂಕ್ ಆಗಿ ಏನೋ ಸಮಸ್ಯೆ ಆಗ್ಬೋದು. ಆದ್ರಿಂದ ನೀವು ಮನಸ್ಸನ್ನು ಕರೆಕ್ಟ್ ಮಾಡ್ಕೊಬಿಟ್ರೆ ಎಲ್ಲದೂ ಸರಿ ಹೋಗುತ್ತೆ, ಸ್ವಲ್ಪ ಆನ್ ದಿ ಲೈನಿಗೆ ಬಂದ್ಬಿಡುತ್ತೆ ವಾಪಸ್. ಸೊ ಆದ್ರಿಂದ ಸಿಂಹರಾಶಿಯವರು ಕಡ್ಡಾಯವಾಗಿ ಈಗಲಿಂದಲೇ ಶುರು ಮಾಡಿ ಗ್ರಹಣ ಅಂದ್ರೆ 18ನೇ ತಾರೀಕು ಗ್ರಹಣದ ನಂತರವೂ ಸಹ ಈ ಒಂದಿಷ್ಟು ವಿಚಾರಗಳಲ್ಲಿ, ಆರೋಗ್ಯದ ವಿಚಾರದಲ್ಲಿ, ವಿವಾಹಿತ ಸ್ತ್ರೀಯರು ಯಜಮಾನರ ಆರೋಗ್ಯದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಕುಟುಂಬದವರ ವಿಚಾರದಲ್ಲೆಲ್ಲ ಸಹ ಬಹಳ ಕೇರ್ಫುಲ್ ಆಗಿರಿ. ಬಿಸ್ನೆಸ್ ಮಾಡ್ತಿರೋರು ಬಿಸ್ನೆಸ್ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಆಮೇಲೆ ನಿಮ್ಮ ಪಂಚಮದ ಮೇಲೂ ದೃಷ್ಟಿ ಇರ್ತದೆ. ಆದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ಸಿಂಹರಾಶಿಯವರು, ನಿಮ್ಮ ಮಕ್ಕಳು ದಾರಿ ತಪ್ಪದಂತೆ, ನಿಮ್ಮ ಮಕ್ಕಳು ಏನೋ ಎಡವಟ್ಟು ಮಾಡದಂತೆ ನಿಮ್ಮ ಮಕ್ಕಳ ಮೇಲೂ ಸಹ ಗಮನ ಇಟ್ಕೊಳ್ಬೇಕು. ಯಾಕೆಂದ್ರೆ ಈ ಚಂದ್ರಗ್ರಹಣ ನಿಮಗೆ ಮಾನಸಿಕ ದುಃಖವನ್ನ ಈ ರಿಲೇಟೆಡ್ ಆದ ಇಶ್ಯೂಗಳಲ್ಲಿ ಕೊಡುವ ಸಾಧ್ಯತೆ ಜಾಸ್ತಿ ಇದೆ.
ಸೊ ಚಂದ್ರಗ್ರಹಣ ಏನು ಮಾಡುತ್ತೆ, ದುಃಖವನ್ನು, ಮಾನಸಿಕ ದುಃಖವನ್ನು ಕೊಡುತ್ತೆ. ಯಾವ್ಯಾವ ರಿಲೇಟೆಡ್ ಅಂದರೆ ಸಿಂಹರಾಶಿಯವರಿಗೆ ಅಶುಭ ಫಲ ಇರೋದ್ರಿಂದ ಈ ಸಂಬಂಧಿತವಾಗಿ. ಹಾಗಾದರೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂದರೆ, ಸಿಂಹರಾಶಿಯರು ಕಡ್ಡಾಯವಾಗಿ ಅವತ್ತಿನ ದಿವಸ ಅಂದರೆ 18ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆ ಹತ್ತಿರವಿರುವ ಶಿವ ದೇಗುಲ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 8 ತುಪ್ಪದ ದೀಪವನ್ನು ಹಚ್ಚಿ, 8 ಹಣತೆ ತಗೊಂಡೋಗಿ 8 ಹಣತೆಗಳಲ್ಲಿ 8 ತುಪ್ಪದ ದೀಪಗಳನ್ನು ಹಚ್ಚಿ ಈಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ. ಹಾಗೂ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನು ದಾನ ಮಾಡಿಬಿಟ್ಟು ಬನ್ನಿ, ಅಲ್ಲಿ ಪುರೋಹಿತ ದಾನ ಮಾಡಿಬಿಟ್ಟು ಬನ್ನಿ. ಇಲ್ಲ ಅಂತಂದರೆ ಆಮೇಲೆ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಚಂದ್ರಗ್ರಹದ ಅಷ್ಟೋತ್ರ, ಶಿವಾಷ್ಟೋತ್ರ ಜಾಸ್ತಿ ಪಠನೆ ಮಾಡಿ, ಗೊತ್ತಲ್ವಾ? ಯಾಕೆಂದರೆ ಈಗ ಗ್ರಹಣದ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಾಣ್ತಾ ಇಲ್ಲ, ಅದರಿಂದ ಗ್ರಹಣದ ಆಚರಣೆ ಇಲ್ಲ. ಉಪವಾಸ ಇರೋದು, 3 ಸಲ ಸ್ನಾನ ಮಾಡೋದು ಅವೆಲ್ಲ ಏನೂ ಇರಲ್ಲ. ಸೊ ಅಟ್ಲೀಸ್ಟ್ ಈ ದಾನ ಮಾಡಿಕೊಂಡು ನೀವು ಸ್ತೋತ್ರ ಪಠನೆ ಮಾಡ್ಕೊಂಡ್ರೆ ಸ್ವಲ್ಪನಾರು ಪರಿಹಾರ ಆಗಬಹುದು ಅಂತ. ಅಷ್ಟಲ್ಲದೆ ವಿಶೇಷ ಪರಿಹಾರವಾಗಿ ನಿಮಗೋಸ್ಕರ ಅಂದರೆ ಸಿಂಹರಾಶಿಯವರಿಗೆ ಈ ಚಂದ್ರಗ್ರಹಣ, ಅಷ್ಟಮದ ಚಂದ್ರಗ್ರಹಣ, ವ್ಯಯಾಧಿಪತಿ ಅಷ್ಟಮದಲ್ಲಿ ಗ್ರಸ್ತ, ರಾಹುಗ್ರಸ್ತ ಚಂದ್ರಗ್ರಹಣದ ಎಲ್ಲ ದುಷ್ಪರಿಣಾಮಗಳು ಪರಿಹಾರವಾಗಬೇಕು ಅಂತ ನಾವು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಚಂದ್ರಗ್ರಹಣದ ದಿವಸವೇ ಮಾಡ್ತಾ ಇದ್ದೇವೆ. 18ನೇ ತಾರೀಕು ಚಂದ್ರಗ್ರಹಣ, ಬೆಳಗ್ಗೆ ಚಂದ್ರಗ್ರಹಣ. ನಮ್ಮ ಹೋಮನು ಸಂಕಲ್ಪ ಸೇವೆ ಪೂಜೆ ಎಲ್ಲ ಬೆಳಗ್ಗೆನೇ ಇರ್ತದೆ. ಸೊ ಆದ್ರಿಂದ ನಮಗೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು. ಸೆಪ್ಟೆಂಬರ್ 18ನೇ ತಾರೀಕು ನಾವು ಬೆಳಗ್ಗೆ ನಮ್ಮ ಚಂದ್ರಗ್ರಹಣ ದಿವಸವೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸುದರ್ಶನ ಹೋಮ, ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಲಕ್ಷ್ಮೀ ಮಹಾ ಸುದರ್ಶನ ಹೋಮ ಏನಿದೆ ನೋಡಿ, ಬೇರೆ ದಿನಗಳಲ್ಲಿ ಮಾಡ್ತಕ್ಕಂತಹ ಹೋಮಗಳು ಏನು ಪುಣ್ಯ ಕೊಡ್ತದೆಯೋ ಅದರ 10 ಪಟ್ಟಷ್ಟು ಪುಣ್ಯ ಗ್ರಹಣದ ದಿನ ಹೋಮಗಳನ್ನ, ಪೂಜೆ ಪುನಸ್ಕಾರಗಳನ್ನ, ದಾನ ಧರ್ಮಾದಿಗಳನ್ನ ಮಾಡೋದ್ರಲ್ಲಿ ಸಿಗುತ್ತಂತೆ. ಅದು ಶಾಸ್ತ್ರವಾಕ್ಯ. ಸೊ 10 ಟೈಮ್ಸ್ ಪುಣ್ಯ ಸಿಗುತ್ತೆ ಗ್ರಹಣ ಸಮಯದಲ್ಲಿ ಮಾಡಿದ್ರೆ ಅಂತ. ಹಾಗಾದ್ರೆ ಏನು ಈ ಸುದರ್ಶನ ಹೋಮ ಏನೇನು ಕೆಲಸಗಳು ಮಾಡುತ್ತೆ? ಸುದರ್ಶನ ಹೋಮ ಮಾಟ ಮಂತ್ರ ತೆಗೆಯುತ್ತೆ. ಸುದರ್ಶನ ಹೋಮ ಆರೋಗ್ಯ ಬಾಧೆ ಪರಿಹಾರ ಮಾಡಿಕೊಡುತ್ತೆ. ಸುದರ್ಶನ ಹೋಮ ನಿಮಗೆ ಆರ್ಥಿಕ ಶಕ್ತಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಸುದರ್ಶನ ಹೋಮ ನಿಮಗೆ ದೃಷ್ಟಿ ದೋಷಾದಿಗಳನ್ನೆಲ್ಲ ಕಡಿಮೆ ಮಾಡುತ್ತೆ, ಆಮೇಲೆ ಶತ್ರು ಬಾಧೆಗಳನ್ನು ಕಡಿಮೆ ಮಾಡುತ್ತೆ, ಕೋರ್ಟ್ ಕಚೇರಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಸೊ ಹಲವಾರು ಬಾಧೆಗಳಿಗೆ ಒಂದು ರಾಮಬಾಣ ಲಕ್ಷ್ಮೀ ಸುದರ್ಶನ ಹೋಮ. ಸಾಲ ಸೋಲುಗಳಿದ್ರೆ ತೀರಿಸಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ, ಆಯ್ತಲ್ವಾ? ಸೊ ಅದರಿಂದ ಈ ಮಹಾಲಕ್ಷ್ಮೀ ಸುದರ್ಶನ ಹೋಮ ಆ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಆಮೇಲೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಯಾಕೆಂದ್ರೆ ಬೇರೆ ದಿನಗಳಲ್ಲಿ ಸರ್ಪಶಾಂತಿ ಮಾಡಲಿಕ್ಕೂ ಗ್ರಹಣದ ದಿವಸ ಸರ್ಪಶಾಂತಿ ಮಾಡಲಿಕ್ಕೂ ವ್ಯತ್ಯಾಸ ಇದೆ. ಗ್ರಹಣ ದಿವಸ ಸರ್ಪಶಾಂತಿ ಮಾಡಿದಾಗ ಇನ್ನೂ ವಿಶೇಷವಾದ ಫಲ, ಶೀಘ್ರವಾದ ಫಲ ಸಿಗುತ್ತೆ. ಅದರಿಂದ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದಿಷ್ಟೆಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ಈ ಒಂದು ವಿಶೇಷವಾದಂತಹ ಪರ್ಲ್, ಮುತ್ತು, ಒರಿಜಿನಲ್ ಪರ್ಲ್ ಅನ್ನ ನಿಮಗೊಂದು 4-5 ಕ್ಯಾರೆಟ್ ಬರ್ಬೋದೇನೋ, ಅದು ತೂಕ ಬರುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ ಇದು ಪರ್ಲ್. ಸೊ ಈ ಒಂದು ಪರ್ಲ್ನ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕೊಡ್ತಾ ಇದ್ದೇವೆ. ಈ ಪರ್ಲ್ ನಿಮಗೆ 4-5 ಕ್ಯಾರೆಟ್ ಅಂದರೆ ಸುಮಾರು 1 ಗ್ರಾಮ್ ಅಷ್ಟು ಬಂದ್ಬಿಡುತ್ತೆ. 3/4 ಗ್ರಾಮಿಂದ 1 ಗ್ರಾಮ್ ಅಷ್ಟು ಪರ್ಲೆ ತೂಕ ಬರುತ್ತೆ. 1 ಕ್ಯಾರೆಟ್ ಅಂದರೆ ನಿಮಗೆ 190 ಮಿಲಿ ಅನ್ಕೊಳ್ಳಿ, 200 ಮಿಲಿ ಒಳಗಡೆ 1 ಕ್ಯಾರೆಟ್ ಅಂತ ಹೇಳ್ತಾರೆ. ಸೊ ಅಂದ್ರೆ ತೂಕ ನಾನು ಮಾತಾಡ್ತಾ ಇರೋದು. ಸೊ ಇಲ್ಲೇನಾಗ್ಬಿಡುತ್ತೆ, ಈ ಮುತ್ತನ್ನ ನಾವು ಅಥವಾ ನವರತ್ನಗಳನ್ನ ಕ್ಯಾರೆಟ್ ಲೆಕ್ಕದಲ್ಲಿ ಹೇಳ್ತಾರೆ. ಎಷ್ಟು ಕ್ಯಾರೆಟ್ ಇದೆ ಅಂದ್ರೆ ಅಷ್ಟು ತೂಕ ಇದೆ ಅದು ಅಂತ. ಸೊ ಇದು ಸ್ವಲ್ಪ ದೊಡ್ಡ ಮುತ್ತು, ಇದು ಒರಿಜಿನಲ್ ಪರ್ಲ್, ಸ್ವಲ್ಪ ದೊಡ್ಡ ಹೆವಿ ಇರ್ತದೆ, ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಿಮಗೆಲ್ಲರಿಗೂ ಸಾರಾನು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನ ಚಂದ್ರಗ್ರಹಣ ದಿವಸವೇ ಮಾಡಿ, ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮ, ಸಂತಾನ ಗೋಪಾಲ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲಾ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಪರ್ಲ್, ಒರಿಜಿನಲ್ ಪರ್ಲ್ ಅನ್ನ ಅಲ್ಲಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ತಲುಪುತ್ತೆ. ಸೊ ಅದರಿಂದ ಬೇಗ ಬೇಗ ನೀವು ಇದನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ವಿವರಗಳನ್ನ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೆ ಒರಿಜಿನಲ್ ಪರ್ಲ್ ನೀವು ಇಟ್ಕೊಳ್ಳೋಕೆ ನಿಮಗೆ ಖಂಡಿತ ಅದ್ಭುತವಾದಂತಹ ಒಂದು ಅವಕಾಶ. ಚಂದ್ರಗ್ರಹಣದ ದಿವಸ ಈ ಒಂದು ವಿಶೇಷವಾದಂತಹ ಒಂದು ಪರ್ಲ್ನ ಒಂದು ಡಾಲರ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹಾಗೂ ದಾನ ಮಾಡಲಿಕ್ಕೆ ಒಂದು ನಿಮ್ಮ ಕೈ ಸೇರಿದ ಮೇಲೆ 1 kg ಅಷ್ಟು ಅಕ್ಕಿ ಹಾಗೂ ಒಂದು ಅರ್ಧ kg ಅಷ್ಟು ಉದ್ದಿನ ಬೇಳೆ ತಗೊಂಡು ಈ ಚಂದ್ರ ಬಿಂಬವನ್ನು ಅದರಲ್ಲಿ ಇಟ್ಬಿಟ್ಟು ಮನೆ ಹತ್ತಿರದಿರುವ
ಯಾವ್ದಾದ್ರು ದೇವಸ್ಥಾನದಲ್ಲಿ ದೇವ್ರನ್ನೇನೋ ಅಲ್ಲಿ ಪುರೋಹಿತರಿಗೆ ದಾನ ಮಾಡಬೇಡಿ. ಸೊ ಚಂದ್ರಬಿಂಬ ಕಳಿಸ್ಕೊಡ್ತೇವೆ, ಇದನ್ನ ದಾನ ಮಾಡಿ. ಈ ಪರ್ಲ್ ಒರಿಜಿನಲ್ ಪರ್ಲ್ ಅನ್ನ ನೀವೇ ಇಟ್ಕೊಳ್ಳಿ. ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶವನ್ನ ಹಣೆಗೆ ಹಚ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸಿಂಹರಾಶಿಯವರು ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವ್ದಾಗುತ್ತೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಬಟ್ ಕಡ್ಡಾಯವಾಗಿ ಯಾವ್ದಾದ್ರು ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೇದಾಗ್ಲಿ. ವಿಡಿಯೋ ಬಹಳ ಪ್ರಮುಖವಾದದ್ದು, ಅದರಿಂದ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.